ನಮಸ್ಕಾರ ವೀಕ್ಷಕರೇ, ಈ ವಿಡಿಯೋದಲ್ಲಿ ಕ್ಲಿಯರ್ ಆಗಿ ನಾವು ನಿಮಗೆ ನಮಸ್ಕಾರ ವೀಕ್ಷಕರೇ ಈ ವಿಡಿಯೋದಲ್ಲಿ ನಾನು ನಿಮಗೆ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ NEETಗೆ ಸಂಬಂಧಪಟ್ಟಾಗ ಲೇಟೆಸ್ಟ್ ಅಪ್ಡೇಟ್ ಹೇಳಕ್ಕೆ ಹೋಗ್ತಾ ಇದ್ದಾನೆ. ಮತ್ತು ಕರ್ನಾಟಕ ಸಿಟಿಯ ಮೊದಲನೇ ರನ್ನ ಚಾಯ್ಸಸ್ಗಳ ಬಗ್ಗೆ ಕ್ಲಿಯರ್ ಇನ್ಫಾರ್ಮೇಷನ್ ನೋಡ್ತೇನೆ. ವಿಡಿಯೋನ ನೋಡಿ ಕರೆಕ್ಟಾಗಿ ಮಾಹಿತಿ ತಿಳ್ಕೊಂಡು ನಂತರ ಚಾಯ್ಸಸ್ನ ಮಾಡಿ, ದಯವಿಟ್ಟು ಕಂಟ್ರೋಲ್ ಮಾಡಬೇಡಿ. ಓಕೆ, ಸೊ ಮೊದಲು NTNಯಿಂದ ಬಂದಿರುವಂಥ ಲೇಟೆಸ್ಟ್ ಇನ್ಫಾರ್ಮೇಷನ್ ಹೇಳಲು ಹೋಗ್ತಾ ಇದ್ದಾನೆ. ಆ್ಯಸ್ ಪರ್ ದ ಲೇಟೆಸ್ಟ್ ನೋಟಿಫಿಕೇಶನ್ ಏನಪ್ಪ ಅಂತಂದರೆ, ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿಯ ವರ್ಕ್ ಏನಪ್ಪ ಅಂದರೆ ಪರೀಕ್ಷೆ ನಡೆಸೋದು ಮತ್ತು ಅವರಿಗೆ ಅವ್ರು ತೆಗೆದುಕೊಂಡ ಅಂಕಗಳ ಆಧಾರದ ಮೇಲೆ ಮತ್ತು ಪರ್ಸೆಂಟೇಜ್ ತೆಗೆದು ನಂತರ ಪರ್ಸೆಂಟೇಜ್ ಆಧಾರದ ಮೇಲೆ ಏನಪ್ಪ ಅಂದರೆ ರ್ಯಾಂಕಿಂಗ್ನ ತೆಗೆದು ಒಟ್ಟಾಗಿ ಹೇಳಬೇಕಂದ್ರೆ ಪರೀಕ್ಷೆ ನಡೆಸಿ ರ್ಯಾಂಕಿಂಗ್ನ ಅಸೈನ್ ಮಾಡೋದು ಮಾತ್ರ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ವರ್ಕ್ ಆಗುತ್ತೆ. ಅಲ್ಲಿ ನೀವೇನು ಮೆನ್ಷನ್ ಮಾಡ್ತೀರೋ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಅಂದರೆ ನೀಟ್ ಅಪ್ಲೈ ಮಾಡುವಾಗ ನಿಮ್ಮ ಕ್ಯಾಟಗರಿ ಏನು ಮೆನ್ಷನ್ ಮಾಡಿದ್ರು ಅದ್ರ ಬೇಸ್ ಮೇಲೆ ನಿಮಗೆ ಕ್ಯಾಟಗರಿ ರ್ಯಾಂಕಿಂಗ್ನ ಕೊಟ್ಟಿರ್ತದೆ. ಬಟ್ ಯಾವಾಗ ನೀವು ನಿಮ್ಮ ಸ್ಟೇಟ್ನಲ್ಲಿ ನೀವು ಒಂದು ಕೌನ್ಸಿಲಿಂಗ್ ಪ್ರಕ್ರಿಯೆ ಮಾಡಲು ಹೋದಾಗ ಸ್ಟೇಟ್ನಲ್ಲಿ ಬರುವಂತಹ ನಿಮ್ಮ ಒಂದು ಕ್ಯಾಟಗರಿ ಅನುಗುಣವಾಗಿ ನಿಮಗೆ ಅಲ್ಲಿ ಬೆನಿಫಿಟ್ನ ಪಡ್ಕೊಳ್ಬೋದು. ನೀವಲ್ಲಿ ಆ ಕ್ಯಾಟಗರಿನ ಮೆನ್ಷನ್ ಮಾಡಬೇಕಾಗುತ್ತೆ. ಅದಕ್ಕೆ ಸಂಬಂಧಪಟ್ಟ ಡಾಕ್ಯುಮೆಂಟ್ ವೆರಿಫಿಕೇಷನ್ ನೀಟ್ ನಡೆಸೋದನ್ನ NTA ನಡೆಸೋದಿಲ್ಲ, ಅದು KE ನಡೆಸುತ್ತೆ. ಓಕೆ, ನಮ್ಮಲ್ಲಿ ಹೇಳಬೇಕಂದ್ರೆ KE ನಡೆಸುತ್ತೆ, ಬೇರೆ ಬೇರೆ ಸ್ಟೇಟಲ್ಲಿ ಆ ಒಂದು ಅಥಾರಿಟೀಸಲ್ಲಿ ನಡೆಸ್ತಾರೆ. ಓಕೆ, ಅಂದರೆ ಒಂದು ವೇಳೆ ನೀವು OBCಲಿ ಬರೋಂಗಿದ್ರೆ ನೀವು ನೀಟ್ ಅಪ್ಲೈ ಮಾಡುವಾಗ ಯೂಸಲಿ ಸೆಂಟ್ರಲ್ನಲ್ಲಿ ಕೆಲವು OBC ಕ್ಯಾಟಗರಿ ಇದ್ದರೂ ಸಹ ನೀವು ಅಲ್ಲಿ GM ಅಂತ ಕನ್ಸಿಡರ್ ಮಾಡಿರ್ತೀರ. ಇಲ್ಲಿ GM ಅಂತ ಮಾಡೋದು ಅವಶ್ಯಕತೆ ಇರೋದಿಲ್ಲ. ನೀವೇನಪ್ಪ ಅಂತಂದರೆ 2A 2B 3B ನಿಮ್ಮ ಒಂದು ಕ್ಯಾಟಗರಿ ಎಂಟು ಅದನ್ನು ಮೆನ್ಷನ್ ಮಾಡಿ ಅದರ ಬೆನಿಫಿಟ್ನ ಪಡ್ಕೊಳ್ಬೋದು. ಓಕೆ, ಸೊ ಇದು ಲೇಟೆಸ್ಟ್ ಆಗಿ ಬಂದಿರೋಂಥ ಒಂದು ಇನ್ಫಾರ್ಮೇಷನ್ ಆಗಿತ್ತು. ಆ್ಯಕ್ಚುಲಿ ಗೊತ್ತಿರೋದೇ ಭಾಳಷ್ಟು ವಿದ್ಯಾರ್ಥಿಗಳಿಗೆ ಆಗಲಿ ಮಿಸ್ಟೇಕ್ ಮಾಡಿರ್ತಾರೆ. 2A ಅಲ್ಲಿ GM ಹಾಕಿರ್ತಾರೆ, ಇನ್ನೂ GM ಹಾಕಬೇಕಂತ ಕನ್ಫ್ಯೂಷನಲ್ಲಿ ಇರ್ತಾರೆ. ಇಲ್ಲಿ ನೀವು ಕ್ಯಾಟಗರಿನಲ್ಲಿ ವೇರಿ ಮಾಡ್ಬೋದು. ಮತ್ತು ಇನ್ನೊಂದು ಹೇಳಬೇಕು ಅಂತಂದರೆ ಈಗ ಚಾಯ್ಸಸ್ಗಳ ಬಗ್ಗೆ ಮಾತಾಡೋಣ. ಕರ್ನಾಟಕ ಸಿಟಿ ಮೊದಲನೇ ರೌಂಡ್ ಆಗಿದೆ. ಸೊ ಅಲ್ಲಿ ಭಾಳಷ್ಟು ವಿದ್ಯಾರ್ಥಿಗಳಿಗೆ ಚಾಯ್ಸಸ್ಗಳ ಬಗ್ಗೆ ಸ್ವಲ್ಪ ಕನ್ಫ್ಯೂಷನ್ ಇರುತ್ತೆ. ಕ್ಲಿಯರ್ ಆಗಿ ವಿಡಿಯೋದಲ್ಲಿ ಹೇಳಲು ಪ್ರಯತ್ನ ಮಾಡ್ತೇನೆ. ಸೊ ಮೊದಲನೇ ಮಾಹಿತಿ ಏನಂತಂದರೆ, ಯಾವ ವಿದ್ಯಾರ್ಥಿಗೆ ಸೀಟ್ ಸಿಕ್ಕಿಲ್ಲ ನಿಮಗೆ ಚಾಯ್ಸಸ್ ಇರೋದಿಲ್ಲ. ಕ್ಲಿಯರ್ ಹೇಳಿ, ನಿಮಗೆ ಚಾಯ್ಸಸ್ ಇರೋದಿಲ್ಲ, ಡೈರೆಕ್ಟ್ಲಿ ಸೆಕೆಂಡ್ ರೌಂಡ್ ಹೋಗ್ತೀರಾ. ಎರಡನೇದು, ಚಾಯ್ಸಸ್ ಯಾರಿಗೆ ಸೀಟ್ ಲಭಿಸಿದೋ ಅವರಿಗೆ ಚಾಯ್ಸಸ್ ಇರುತ್ತೆ. ಒಂದು ವೇಳೆ ನೀವು ಚಾಯ್ಸ್ ಮಾಡದೇ ಇದ್ದರೆ ಏನು ಡೇಟ್ನ ಮೆನ್ಷನ್ ಮಾಡೋದು ಒಳಗಡೆ ದಯವಿಟ್ಟು ಚಾಯ್ಸಸ್ ಮಾಡಿ. ಮಾಡದೇ ಇದ್ದರೆ ನಿಮಗೆ KE ಏನಪ್ಪ ಅಂದರೆ ಚಾಯ್ಸ್ 4 ಅಂತ ಕನ್ಸಿಡರ್ ಮಾಡಿ KEಯಿಂದ ಹೊರಗೆ ಹಾಕತ್ತೆ. ಇನ್ನು ಮುಂದೆ ನಿಮಗೆ ಕೌನ್ಸಿಲಿಂಗಲ್ಲಿ ಪಾರ್ಟಿಸಿಪೇಟ್ ಮಾಡೋದಕ್ಕೆ ಪರ್ಮಿಷನ್ ಇರೋದಿಲ್ಲ. ಸೊ ಅದಕ್ಕಾಗಿ ಹೇಳ್ತೇನೆ, ಚಾಯ್ಸಸ್ ಇಸ್ ಮ್ಯಾಂಡೇಟರಿ, ಕಂಪಲ್ಸರಿ ಮಾಡಲೇಬೇಕಾಗುತ್ತೆ. ಕೆಲವು ಜನ ಕೇಳ್ತಾ ಇದ್ರು, ಸರ್ ಈಗ ನನಗೆ ಚಾಯ್ಸ್ 2 ಮಾಡಿ ಪ್ರಯಾರಿಟಿನ ಚೇಂಜ್ ಮಾಡಲಾ ಅಂತ. ಹಿಂಗೆ ಬರೋದಿಲ್ಲ. ಈಗ ನೀವು ಯಾವುದೇ ಚಾಯ್ಸನ್ನು ಮಾಡಿ ಚಾಯ್ಸ್ 2 ಮಾಡಿ ಯಾವುದೇ ಚಾಯ್ಸಸ್ ಈಗ ಕೇವಲ ಚಾಯ್ಸಸ್ ಮಾತ್ರ ಮಾಡ್ಬೋದು. ಒಂದು ವೇಳೆ ಸೆಕೆಂಡ್ ರೌಂಡಿಗೆ ಹೋಗುವಂಥ ಚಾಯ್ಸಸ್ನ ನೀವು ಮಾಡಿದರೆ ಸೆಕೆಂಡ್ ರೌಂಡ್ ಸ್ಟಾರ್ಟ್ ಆಗೋದು ಸಹ ಒಂದು ಅಲಾಟ್ಮೆಂಟನ್ನು ಡ್ಯೂರೇಷನ್ ಕೊಡ್ತಾರೆ. ಅದರೊಳಗಡೆ ಏನಪ್ಪ ಅಂದರೆ ನೀವು ಪ್ರಯಾರಿಟಿನ ಚೇಂಜ್ ಮಾಡ್ಬೋದು, ಡಿಲೀಟ್ ಮಾಡ್ಬೋದು. ಆ್ಯಡ್ ಬೇಕಾದರೆ ಆ್ಯಡ್ ಯೂಸಲಿ ಮಾಡ್ಬೋದು. ಯಾವಾಗ ಒಂದು ವೇಳೆ ಹೊಸದಾಗಿ ಏನಾದರೂ ಸೀಟ್ ಬಂದರೆ, ಹೊಸದಾಗಿ ಕಾಲೇಜ್ ಆ್ಯಡ್ ಆದರೆ ಆ ಸಂದರ್ಭದಲ್ಲಿ ಬಿಡ್ತಾರೆ, ಇಲ್ಲಾಂದರೆ ಆ್ಯಡ್ ಮಾಡೋದಕ್ಕೆ ನಿಮಗೆ ಬಿಡೋದಿಲ್ಲ. ಬಟ್ ಡಿಲೀಟ್ ಮಾಡ್ಬೋದು, ಪ್ರಯಾರಿಟಿನ ಬದಲಾಯಿಸ್ಬೋದು ಈಸಿಲಿ. ಓಕೆ, ಸೊ ಈಗ ನಾವು ಮೊದಲೇ ಮಾತಾಡುವ ಚಾಯ್ಸ್ 1 ಬಗ್ಗೆ ನೋಡೋಣ. ಚಾಯ್ಸ್ 1 ಮಾಡಬೇಕಾದ್ರೆ ಭಾಳ ಅಲರ್ಟ್ ಇರಬೇಕಾಗುತ್ತೆ. ಒಂದು ವೇಳೆ ನಿಮಗೆ ಸಿಕ್ಕಿರುವಂಥ ಸೀಟ್ ನಿಮಗೆ ಸ್ಯಾಟಿಸ್ಫೈ ಆಗಿದೆ, ಇಂಜಿನಿಯರಿಂಗ್ ಆಗಲಿ, ಅಗ್ರಿ ಆಗಲಿ, ವೆಟರ್ನರಿ ಯಾವುದೇ ಆಗಲಿ, ನಿಮಗೆ ಸೀಟ್ ಸಿಕ್ಕಿರೋದು ನಿಮಗೆ ಸ್ಯಾಟಿಸ್ಫೈ ಆಗಿದೆ, ಅಡ್ಮಿಷನ್ ಮಾಡ್ಕೊಳ್ಬೇಕು ಅನ್ನೋ ಒಂದು ಉದ್ದೇಶ ಇದ್ದರೆ ಅಡ್ಮಿಷನ್ನ ನೀವು ಮಾಡ್ಕೊಳ್ಬೋದು. ಕಂಡೀಷನ್, ಚಾಯ್ಸ್ 1 ಮಾಡಿದ್ರೆ ಪೇಮೆಂಟ್ ಮಾಡಬೇಕು, ಅಡ್ಮಿಷನ್ ಆರ್ಡರ್ ಡೌನ್ಲೋಡ್ ಮಾಡ್ಕೊಳ್ಬೇಕು, ಕಾಲೇಜ್ ವಿಸಿಟ್ ಮಾಡಿ ಅಡ್ಮಿಷನ್ ಮಾಡಿಕೊಂಡು ನಂತರ KEಗೆ ರಿಪೋರ್ಟ್ ಮಾಡಬೇಕು. ನೀವು ಚಾಯ್ಸ್ 1 ಮಾಡಿರುವಂಥವರು ಮುಂದೆ ಬರುವಂತಹ KCET ಈ ಒಂದು ಕೌನ್ಸಿಲಿಂಗ್ ಪ್ರಕ್ರಿಯೆ ಸೆಕೆಂಡ್ ರೌಂಡ್, ಸೆಕೆಂಡ್ ಎಕ್ಸ್ಟೆಂಡರ್ ರೌಂಡ್, ಮಾಪ್ ಅಪ್ ರೌಂಡ್ ಯಾವುದೇ ರೀತಿ ನೀವು ಪಾರ್ಟಿಸಿಪೇಟ್ ಮಾಡೋಕ್ಕೆ ಬರೋದಿಲ್ಲ. ಮತ್ತು MBBS ಮತ್ತು ಡೆಂಟಲ್ ಕೌನ್ಸಿಲಿಂಗ್ನಲ್ಲೂ ಸಹ ನೀವು ಪಾರ್ಟಿಸಿಪೇಟ್ ಮಾಡೋಕ್ಕೆ ನಿಮ್ಗೆ ಆಗೋದಿಲ್ಲ. ಚಾಯ್ಸ್ 1 ಮಾಡಿದರೆ ನೀವು KEಯಿಂದ ಟೋಟಲಾಗಿ ಎಕ್ಸಿಟ್ ಆಗ್ತೀರಾ. ಅಂದರೆ MBBS ಆಗಲಿ ಡೆಂಟಲ್ನಲ್ಲೂ ಸಹ ನಿಮಗೆ ಪಾರ್ಟಿಸಿಪೇಟ್ ಮಾಡೋಕ್ಕೆ ಬಿಡೋದಿಲ್ಲ. ಮತ್ತು KCET ಯಾವುದೇ ಒಂದು ರೌಂಡ್ನಲ್ಲೂ ಸಹ ಪಾರ್ಟಿಸಿಪೇಟ್ ಮಾಡೋಕ್ಕೆ ಆಗೋದಿಲ್ಲ. ಅದಕ್ಕಾಗಿ ಪೇರೆಂಟ್ಸ್ ಜೊತೆ ಡಿಸ್ಕಷನ್ ಮಾಡಿ. ಕೆಲವು ವಿದ್ಯಾರ್ಥಿಗಳು ಏನಪ್ಪ ಅಂದರೆ ನೀಟ್ ಮಾಡಬೇಕಂತ ಇರ್ತಾರೆ, 480 490 ಇರ್ತಾರೆ, ಜನರಲ್ ಮೆರಿಟ್ ಇದೆ, ಸಿಗುವಂಥ ಸಾಧ್ಯತೆ ಭಾಳಷ್ಟು ಕಡಿಮೆ ಇದೆ. ಓಕೆ, ಆ ಸಂದರ್ಭದಲ್ಲಿ ನೀವು ಡಿಸೈಡ್ ಆಗಿದ್ದರೆ ಬೇಕಾದರೆ ಸಿಗೋದು ಈ ಕಾಲೇಜ್ ಒಳ್ಳೇದಿದೆ ನಾನು ಮಾಡ್ತೀನಿ ಅನ್ನೋಂಗಿದ್ರೆ ಚಾಯ್ಸ್ 1 ಮಾಡಿ ಅಡ್ಮಿಷನ್ ಮಾಡಿಕೊಂಡು ಸೀದಾ ಎಕ್ಸಿಟ್ ಆದಂಗೆ ಅರ್ಥ ಅದು. ಓಕೆ, ಚಾಯ್ಸ್ 1 ವಿಚಾರ ಮಾಡಿ ಪೇರೆಂಟ್ಸ್ ಜೊತೆ ಡಿಸ್ಕಷನ್ ಮಾಡಿಕೊಡಿ. ಓಕೆ, ನಂತರ ಡಿಸಿಷನ್ನ ತೆಗೆದುಕೊಳ್ಳಿ. ನಂತರ ಚಾಯ್ಸ್ 2 ಬಗ್ಗೆ ಹೇಳಬೇಕು ಅಂದರೆ ಇಟ್ಸ್ ಸೇಫ್ ಅಂತ ನಾನು ಕರಿತೀನಿ. ಯಾಕಂದರೆ ಒಂದು ವೇಳೆ ಸಿಕ್ಕಿರುವಂಥ ಕಾಲೇಜು ನಿಮಗೆ ಫಾರ್ ಎಕ್ಸಾಂಪಲ್ 32ನೇ ನಂಬರ್ ಸಿಕ್ಕಿದೆ, ನಿಮಗೆ ಅಪ್ಪರ್ ಕಾಲೇಜ್ ಬೇಕು, ನಾವು 1 to 31ನಲ್ಲಿ ಯಾವುದೊಂದು ಒಳ್ಳೆ ಕಾಲೇಜ್, ಇನ್ನೂ ಒಳ್ಳೆ ಕಾಲೇಜ್ ಸಿಗ್ಬೋದಾ ಹಂಗೆ ನೋಡೋ ಹಾಗಿದ್ದರೆ ಚಾಯ್ಸ್ 2 ಮಾಡ್ಕೊಳ್ಳಿ. ಅಥವಾ MBBS ಮತ್ತು ಡೆಂಟಲ್ ಕೌನ್ಸಿಲಿಂಗ್ನಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು, ಅಲ್ಲಿ ನಮಗೆ ಸಿಕ್ಕರೆ ಆ ಕಡೆ ಹೋಗ್ಬೇಕು ಅನ್ನಂಗಿದ್ರೆ ಚಾಯ್ಸ್ 2 ಮಾಡಿ. ಚಾಯ್ಸ್ 2 ಇಸ್ ಸೇಫ್ ಅಂತ ಅನ್ಕೋತೀನಿ. ಯಾಕಂದರೆ ಚಾಯ್ಸ್ 2 ಮಾಡಿದ್ರೆ ನಿಮಗೆ ಪೇಮೆಂಟ್ ಮಾಡೋಕೆ ಯೂಸಲಿ ನಿಮಗೆ ಈ ಅವಶ್ಯಕತೆ ಇರೋದಿಲ್ಲ. ಮತ್ತು ಸೀಟ್ ಏನಾಗುತ್ತೆ ಅಂದರೆ ಹೋಲ್ಡಲ್ಲಿ ಇರುತ್ತೆ. ಚಾಯ್ಸ್ 2 ಮಾಡಿರುವಂಥವ್ರು ಸೆಕೆಂಡ್ ರೌಂಡ್ ಹೋಗ್ತೀರಾ,
ಅಲ್ಲಿ ನಿಮಗೆ ಈಗ ಏನು ಸಿಕ್ಕಿದೆ ಸೀಟ್, ಫಾರ್ ಎಕ್ಸಾಂಪಲ್ ಯಾವುದೊಂದು ಎಕ್ಸ್ ಕಾಲೇಜ್ ಸಿಕ್ಕಿದೆ ಅಂದ್ಕೊಳ್ಳಿ, ಅದು ಹೋಲ್ಡಲ್ಲಿರುತ್ತೆ. ಸೆಕೆಂಡ್ ರೌಂಡ್ ಸ್ಟಾರ್ಟ್ ಆದಾಗ 32ನೇ ನಂಬರ್ ಸಿಕ್ಕಿದ್ರೆ 32 ಆದ ನಂತರ 33, 34 ಅದು ನಿಮಗೆ ಬೇಕಿರೋದಿಲ್ಲ, ಅದೆಲ್ಲ ಡಿಲೀಟ್ ಆಗುತ್ತೆ. 1ರಿಂದ 31ನೇ ಕಾಲೇಜ್ ಇರುತ್ತೆ, ಅದು ಇರುತ್ತೆ. 32 ಲಾಕ್ ಆಗುತ್ತೆ, ಅದು ನಿಮಗಾಗಿರುತ್ತೆ. ಸೆಕೆಂಡ್ ರೌಂಡಲ್ಲಿ ಕೌನ್ಸಿಲಿಂಗ್ ಪ್ರಕ್ರಿಯೆ ನಡೆದಾಗ, ಪ್ರಾಸೆಸ್ ನಡೆದಾಗ 1ರಿಂದ 31ನೇವರೆಗೆ ಯಾವುದಾದ್ರು ಒಳ್ಳೆ ಕಾಲೇಜ್ ಸಿಕ್ಕರೆ ಅಲೋಟ್ ಆಗುತ್ತೆ. ಮೇನ್ ಇರುವಂಥ ಯಾವುದೊಂದು ಪ್ರಯಾರಿಟಿ ಇರುವಂಥ ಹೈಯರ್ ಪ್ರಯಾರಿಟಿ ಸಿಕ್ಕರೆ ನಿಮಗೆ ಅಲೋಟ್ ಆಗೇ ಆಗುತ್ತೆ. ಹೈಯರ್ ಪ್ರಯಾರಿಟಿ ಹೇಳ್ತಾ ಇದ್ದೀನಿ, ಯಾವುದೇ ನಂಬರ್ ಆಗಿರ್ಬೋದು, ಅದು ಅಲೋಟ್ ಆದರೆ ಮಾತ್ರ ಈಗ ಹೋಲ್ಡಲ್ಲಿರುವಂಥ ಸೀಟ್ ಆಟೋಮೆಟಿಕ್ಲಿ ಅದೇ ಸೆಕೆಂಡ್ ರೌಂಡಲ್ಲಿ ಕ್ಯಾನ್ಸಲ್ ಆಗಿ ಬೇರೆಯವರಿಗೆ ಅಲೋಟ್ ಆಗುತ್ತೆ. ಒಂದು ವೇಳೆ ನಿಮಗೆ ಹೈಯರ್ ಪ್ರಯಾರಿಟಿ ಸಿಗದೇ ಇದ್ದಿಲ್ಲ ಅಂದರೆ, ಸಿಕ್ಕಿಲ್ಲ ಅಂತಂದರೆ, ಈಗೇನು ಸಿಕ್ಕಿದೆ 32ನೇದು ಅದೇ ಒಂದು ನಂಬರ್ ಮತ್ತೆ ಅಲೋಟ್ ಆಗುತ್ತೆ, ಅಡ್ಮಿಷನಲ್ಲಿ ಮಾಡ್ಕೊಳ್ಬೇಕಾಗುತ್ತೆ. ಸೆಕೆಂಡ್ ರೌಂಡ್ ಬಂದಾಗ ಮತ್ತೆ ಮುಂದೆ ನೀವು ಆಪ್ಷನ್ಸಲ್ಲಿ ಕೊಡ್ತಾರೆ, ಸೆಕೆಂಡ್ ಆಕ್ಷನ್ ರೌಂಡಿಗೆ ಹೋಗ್ಬೋದು ಬೇಕಾದರೆ. ಮತ್ತು ನಿಮಗೆ ಒಂದು ವೇಳೆ ಬೇರೆ ಒಂದು ಕಾಲೇಜ್ ಸಿಕ್ಕಾಗ ಮತ್ತೆ ನನಗೆ ಹಳೆ ಕಾಲೇಜ್ ಬೇಕಂದ್ರೆ ಆ ರೀತಿ ನಿಮಗೆ ಸಿಗೋದಿಲ್ಲ. ಓಕೆ, ವಿಚಾರ ಮಾಡಿ ಚಾಯ್ಸ್ 2 ಹಾಕಬೇಕಾಗುತ್ತೆ, ಬಟ್ ಸೇಫ್ ಇರುವಂಥದ್ದು. ಕೆಲವರು ಇರ್ತಾರೆ ಏನಪ್ಪ ಅಂದರೆ, ಸಿಕ್ಕಿರುವಂಥ ಕಾಲೇಜ್ ಚೆನ್ನಾಗಿದೆ ಸರ್, ಇದು ಬಿಡೋ ಅವಶ್ಯಕತೆ, ನಾನು ಬಿಡಬಾರ್ದು ಅಂತ ಇದೆ, ಬಟ್ ನನಗೆ ಸೆಕೆಂಡ್ ರೌಂಡ್ ಮಾಡಬೇಕಂತ ಇದ್ದೀನಿ, MBBS ಮತ್ತು ಡೆಂಟಲ್ನು ಟ್ರೈ ಮಾಡಬೇಕಂತ ಇದ್ದೀನಿ. ನೋಡು, ಚಾಯ್ಸ್ 2 ಮಾಡ್ಕೊಳ್ಳಿ. ಸೆಕೆಂಡ್ ರೌಂಡ್ ಹೋದಾಗ ಹೈಯರ್ ಕ್ವಾಲಿಟಿಲಿರುವಂಥ ಕಾಲೇಜ್ನ ಡಿಲೀಟ್ ಮಾಡ್ಕೊಳ್ಳಿ. ಈಗೇನು ನಿಮಗೆ ಅಲೋಟ್ ಆಗಿದೆ ಅದೇ ಸೀಟ್ ಮತ್ತೆ ನಿಮಗೆ ಅಲೋಟ್ ಆಗುತ್ತೆ ಬೇಕಾದರೆ. ಓಕೆ, ಚಾಯ್ಸ್ 2 ಇಸ್ ಅ ಸೇಫ್. ಓಕೆ, ಇದರಿಂದ ನೀವು MBBS ಡೆಂಟಲ್ ಮುಂದೆ ಬರುವಂಥ ಕೌನ್ಸಿಲಿಂಗಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೋದು. KCET ನಡೆಯುವಂಥ ಮುಂಬರುವಂತಹ ರೌಂಡಲ್ಲಿ ಸಹ ನೀವು ಪಾರ್ಟಿಸಿಪೇಟ್ ಮಾಡ್ಬೋದು. ಚಾಯ್ಸ್ 2 ಇಸ್ ಅ ಸೇಫೆಸ್ಟ್ ಚಾಯ್ಸ್ ಅಂತ ಕರಿತೀನಿ. ಚಾಯ್ಸ್ 3 ಬಗ್ಗೆ ಹೇಳಬೇಕು ಅಂತಂದರೆ, ನೀವೇನು ಆಪ್ಷನ್ ಎಂಟ್ರಿ ಮಾಡಿದ್ರು ಬೈ ಮಿಸ್ಟೇಕಲ್ಲಿ ಯಾವುದೊಂದು ಚೆನ್ನಾಗಿಲ್ದಿರುವಂಥ ಕಾಲೇಜ್ ಹಾಕಿದ್ರೆ ಅದೇ ಕಾಲೇಜ್ ಅಲೋಟ್ ಆಗಿದ್ದರೆ, ಸೊ ಆಮೇಲೆ ನಿಮ್ಗೆ ಗೊತ್ತಾಗುತ್ತೆ ಆ ಕಾಲೇಜ್ ಚೆನ್ನಾಗಿಲ್ಲ ಅಂತ. ಆ ಸಂದರ್ಭದಲ್ಲಿ ಕಂಪ್ಲೀಟ್ ಆದ ಒಂದು ಸಿಕ್ಕಿರುವಂಥ ಸೀಟನ್ನು ಕ್ಯಾನ್ಸಲ್ ಮಾಡ್ಬೋದು. ಚಾಯ್ಸ್ 3 ಅಂತ ಮಾಡಿದರೆ ಸಿಕ್ಕಿರುವಂಥ ಸೀಟ್ ಕ್ಯಾನ್ಸಲ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ನಿಮಗೆ 50 ಒಂದು 100 ಆಪ್ಷನ್ ಹಾಕಿದ್ದಾರೆ, ಅದರಲ್ಲಿ 50ನೇ ನಂಬರ್ ಸಿಕ್ಕಿದೆ, ಆ ಕಾಲೇಜ್ ಚೆನ್ನಾಗಿಲ್ಲ, ಬೈ ಮಿಸ್ಟೇಕ್ಲಿ ನೀವು ಎಂಟರ್ ಮಾಡಿದ್ರೆ ನನಗಿದ್ರೆ ಚಾಯ್ಸ್ 3 ಮಾಡಿ 50ನೇ ನಂಬರ್ ಡಿಲೀಟ್ ಆಗುತ್ತೆ. ಬಟ್ 1 to 100 ಅಲ್ಲಿ 50 ಬಿಟ್ಟು ಉಳಿದೆಲ್ಲ ಸೀಟ್ಗಳು ಲಭ್ಯವಿರ್ತವೆ. ನೀವು ಸೆಕೆಂಡ್ ರೌಂಡಿಗೆ ಹೋಗ್ಬೋದು, ಅಲ್ಲಿ ಬೇಕಾದರೆ ವೇರಿಯೇಷನ್ ಮಾಡ್ಬೋದು. ಎಲ್ಲ ಸೀಟ್ಗಳು ಲಭ್ಯವೆ, ಎಲ್ಲ ಆಪ್ಷನ್ಸ್ ಎಂಟ್ರಿ ನಿಮಗೆ ಅಲ್ಲಿ ಅವೈಲೇಬಲ್ ಆಗ್ತವೆ. ಬಟ್ ಒಂದು ಬಿಟ್ಟು 50ನೇ ನಂಬರ್ ಬಿಟ್ಟು ಉಳಿದೆಲ್ಲ ನೀವು ಅವೈಲೇಬಲ್ ಆಗ್ತವೆ. ಅಲ್ಲಿ ನೀವು ಬೇಕಾದರೆ ಪ್ರಯಾರಿಟಿ ಚೇಂಜ್ ಮಾಡ್ಕೊಳ್ಬೋದು. ನೀವು ಆಪ್ಷನ್ ಅಂದರೆ ಪ್ರಯಾರಿಟಿಯನ್ನು ನಾವು ಚೇಂಜ್ ಮಾಡ್ಬೋದು ಅಥವಾ ಡಿಲೀಟ್ ಮಾಡ್ಬೋದು ನಿಮಗೆ ಸೆಕೆಂಡ್ ರೌಂಡ್ ಆದಾಗ, ಸ್ಟಾರ್ಟ್ ಆದಾಗ. ಓಕೆ, ಚಾಯ್ಸ್ 3 ಅಂತ ಬೇಕಾದರೂ ಮಾಡ್ಕೊಳ್ಬೋದು. ಚಾಯ್ಸ್ 3 ಮಾಡಿರುವಂಥವ್ರು ಬೇಕಾದರೆ ನೀವು ಈ ಒಂದು MBBS ಡೆಂಟಲ್ ಕೌನ್ಸಿಲ್ ನಡೆದಾಗ, ಅಂದರೆ NEET ಕೌನ್ಸಿಲ್ ನಡೆದಾಗೂ ಸಹ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೋದು. ಚಾಯ್ಸ್ 1 ಮಾಡಿದರೆ ಮಾತ್ರ ಪಾರ್ಟಿಸಿಪೇಟ್ ಮಾಡೋಕ್ಕಾಗೋದಿಲ್ಲ. ಚಾಯ್ಸ್ 2 ಮಾಡಿದರೆ ನೀವು NEET ಕೌನ್ಸಿಲಿಂಗ್ ಅಟೆಂಡ್ ಆಗ್ಬೋದು, ಮತ್ತು KCET ಸೆಕೆಂಡ್, ಥರ್ಡ್ ರೌಂಡ್ ಅಟೆಂಡ್ ಆಗ್ಬೋದು. ಸೆಕೆಂಡ್ ರೌಂಡ್ ಅಂದರೆ ಮುಂಬರುವಂಥ ಒಂದು ರೌಂಡ್ಸ್ ಅಟೆಂಡ್ ಆಗ್ಬೋದು. ಚಾಯ್ಸ್ 3 ಮಾಡಿದ್ರು ಸಹ ಮುಂಬರುವಂತಹ NEET ಆಗಲಿ ಮತ್ತು KCET ರೌಂಡ್ಸನ್ನು ಹೇಳಿ ಅಟೆಂಡ್ ಮಾಡ್ಬೋದು. ಚಾಯ್ಸ್ 4 ಮಾಡಬೇಕು ಅಂತಂದರೆ, ನಿಮಗೆ ಒಂದು ಕಾಮಿಡಿ ಮೂಲಕ ನೀವು ಅಡ್ಮಿಷನ್ ಮಾಡ್ಕೊಳ್ತಾ ಇದ್ದರೆ, ಅಥವಾ ಬೇರೆ ಒಂದು ಸ್ಟೇಟ್ ಓಪನ್ ಕ್ಯಾಟಗರಿ ಆಗಲಿ ಎಲ್ಲಿಂದ ನೀವು ಒಂದು ಅಡ್ಮಿಷನ್ ಮಾಡ್ಕೊಳ್ಳೋ ಹಾಗಿದ್ದರೆ, ಒಟ್ಟಾಗಿ ಮುಂದೆ KEನಲ್ಲಿ ಪಾರ್ಟಿಸಿಪೇಟ್ ಮಾಡೋ ಅವನಿಗೆ KCETಲಿ ನೀವು ಪಾರ್ಟಿಸಿಪೇಟ್ ಮಾಡೋ ಅವಶ್ಯಕತೆ ಇದ್ದಿಲ್ಲಪ್ಪ ಅಂದರೆ, ನೀವೇನಪ್ಪ ಅಂದರೆ ಚಾಯ್ಸ್ 4 ಮಾಡಿ ಸೇಫಾಗಿ ಕರ್ನಾಟಕ CETಯಲ್ಲಿ ಬರುವಂಥ ಕೋರ್ಸ್ಗಳ ಕೌನ್ಸಿಲಿಂಗಿಂದ ಹೊರಗೆ ಹೋಗ್ಬೋದು. ಬಟ್ MBBS ಡೆಂಟಲ್ ಕೌನ್ಸಿಲಿಂಗಲ್ಲಿ ನೀವು ಪಾರ್ಟಿಸಿಪೇಟ್ ಮಾಡೋಕ್ಕೆ ಎಲಿಜಿಬಲ್ ಇರ್ತಾರೆ, ಅದ್ರ ಬಗ್ಗೆ ಭಯ ಬೇಡ. ಓಕೆ, ಚಾಯ್ಸ್ 4 ಮಾಡಿದ್ರೆ KCET ಪ್ರೆಸೆಂಟ್ಲಿ ಏನಿದೆ, ಆ್ಯಕ್ಚುಲಿ ಪೋರ್ಟಲ್ ಬೇರೆ ಬೇರೆ ಇರುತ್ತೆ. ಸೊ ಸೇಮ್ ಪೋರ್ಟಲ್ ಇರುತ್ತೆ, ಬಟ್ ಅಲ್ಲಿ ಬೇರೆ ಬೇರೆ ಲಿಂಕ್ ಅವೈಲೇಬಲ್ ಆಗ್ತವೆ. UG NEET ಲಿಂಕ್ ಬೇರೆನೇ ಇರುತ್ತೆ, KCET ಲಿಂಕ್ ಬೇರೆನೇ, ಇದು ಒಂದಕ್ಕೊಂದು ಸಂಬಂಧ ಇರುವುದಿಲ್ಲ. ನೀವು ನೀಟಿಗೆ ನೀವು ಆಪ್ಷನ್ ಎಂಟ್ರಿ ಮಾಡೋ ಸಂದರ್ಭದಲ್ಲಿ ಇವೆಲ್ಲ ಇಂಜಿನಿಯರಿಂಗ್ ಫಾರ್ಮಸಿ ನಿಮಗೆ ಕಾಣೋದಿಲ್ಲ. ಅಲ್ಲಿ ಬರೀ MBBS ಮತ್ತು ಡೆಂಟಲ್ ಕಾಲೇಜಸ್ಗಳು ಮಾತ್ರ ಅವೈಲೇಬಲ್ ಆಗ್ತವೆ. ಅದರದ್ದೇ ಲಿಂಕ್ ಬೇರೆ, ಇದರದ್ದೇ ಲಿಂಕ್ ಬೇರೆ. ಚಾಯ್ಸ್ 4 ಮಾಡಿದಾಗ KCET ಚಾಯ್ಸ್ 4 KCET ಲಿಂಕ್ನಿಂದ ಹೊರಗೆ ಹೋಗ್ತೀರಾ ವಿನಃ ಈ ಒಂದು NEET ಕೌನ್ಸಿಲಿಂಗ್ ನಡೆಯುವ ಅಲ್ಲಿಂದ ಹೊರಗೆ ಹೋಗೋದಿಲ್ಲ. ಅಲ್ಲಿ ನೀವು ಪಾರ್ಟಿಸಿಪೇಟ್ ಮಾಡ್ಬೋದು. ಕ್ಲಿಯರ್ ಆಗಿ ಮೆನ್ಷನ್ ಮಾಡಿ ನೋಡ್ಬೋದು. CET 2021 ನಡೆಸುವಂತಹ ಮುಂದೆ ಯಾವುದೇ ರೌಂಡಲ್ಲಿ ನೀವು ಭಾಗವಹಿಸಲಿಕ್ಕೆ ಅಲ್ಲಿ ಎಲಿಜಿಬಲ್ ಇರೋದಿಲ್ಲ. ಆದರೆ UG NEET ನೋಡೋದು ತೋರಿಸ್ತಾ ಇದ್ದೀನಿ. UG NEET ವೈದ್ಯಕೀಯ ಮತ್ತು ದಂತ ವೈದ್ಯಕೀಯ ಕೋರ್ಸ್ಗಳ ಸುತ್ತುಗಳಲ್ಲಿ ನೀವು ಭಾಗವಹಿಸಬಹುದು. ಓಕೆ, ಚಾಯ್ಸ್ 4 ಮಾಡಿದ್ರೆ KCETನಿಂದ ಹೊರ ಹೋಗ್ತೀರಾ ವಿನಃ UG NEETನಿಂದ ಅಲ್ಲ. ಬೇಕಾದರೆ ಮಾಡ್ಕೊಳ್ಬೋದು. ಇಲ್ಲಿ ಕೊಟ್ಟಿದ್ದಾರೆ ಯಾವುದೇ ಸುತ್ತುಗಳಲ್ಲಿ ಭಾಗವಹಿಸಲು ಎಲಿಜಿಬಲ್ ಇರೋದಿಲ್ಲಪ್ಪ ಅಂದರೆ UG CETನಿಂದ ನೀವು ಎಲಿಜಿಬಲ್ ಆಗಿರೋದಿಲ್ಲ. ಆದರೆ UG NEET ಬಗ್ಗೆ ಹೇಳಬೇಕಂತಂದರೆ UG NEET ವೈದ್ಯಕೀಯ ಅಥವಾ ದಂತ ವೈದ್ಯಕೀಯ ಕೋರ್ಸ್ಗಳ ಸುತ್ತುಗಳಲ್ಲಿ ಭಾಗವಹಿಸುವಂದರೆ MBBS ಮತ್ತು ಡೆಂಟಲ್ ಕೌನ್ಸಿಲ್ನಲ್ಲಿ ನೀವು ಭಾಗವಹಿಸಬಹುದು. ಇದು ಚಾಯ್ಸ್ 4 ಆಗಿದೆ. ಓಕೆ, ಸೊ ಮನೆಯಲ್ಲೂ ಸಹ ಡಿಸ್ಕಷನ್ ಮಾಡ್ಕೊಳ್ಳಿ. ಚಾಯ್ಸ್ 1ನಿಂದ ಚಾಯ್ಸ್ 4 ಏನು ಮಾಡಬೇಕು ಅಂತೇಳಿ, ಯಾವುದು ಡಿಸ್ಕಷನ್ ಅಂದರೆ ಏನು ಆಪ್ಷನ್ನ ಸೆಲೆಕ್ಟ್ ಮಾಡಬೇಕಂತ, ಮತ್ತು ಏನು ಕೊಟ್ಟಿರ್ತಾರೆ ಆ ಡ್ಯೂರೇಷನ್ ಒಳಗಡೆ ಇಂಟರ್ವಲ್ ಒಳಗಡೆ ದಯವಿಟ್ಟು ನೀವೇನಪ್ಪ ಅಂದರೆ ಚಾಯ್ಸ್ನ ಸೆಲೆಕ್ಟ್ ಮಾಡಿದ್ರೆ ಆಟೋಮೆಟಿಕ್ಲಿ ಚಾಯ್ಸ್ 4 ಅಂತ ಮಾಡಿ ಹೊರ ಹಾಕುತ್ತೆ. ಮತ್ತು ನೀವು ಒಳಗೆ ಎಷ್ಟೇ ಟ್ರೈ ಮಾಡಿದ್ರು ಸಹ, ಯಾರೇ ರಿಕ್ವೆಸ್ಟ್ ಮಾಡಿದ್ರು ಸಹ ಮತ್ತೆ ನಿಮಗೆ ಪರ್ಮಿಷನ್ ಸಿಗೋದಿಲ್ಲ. ಬಿಕಾಸ್ ಸಾಫ್ಟ್ವೇರ್ ಆಟೋಮೆಟಿಕ್ಲಿ ಅದು ಡಿಸೈಡ್ ಮಾಡುತ್ತೆ. ಕಂಪಲ್ಸರಿ ಮಾಡಲೇಬೇಕು. ಸೀಟ್ ಸಿಕ್ಕಿಲ್ಲ ಆಟೋಮೆಟಿಕ್ಲಿ ಸೆಕೆಂಡ್ ಹೋಗ್ತೀರಾ. ಯಾರಿಗೆ ಸೀಟ್ ಸಿಕ್ಕಿದೆ ಚಾಯ್ಸಸ್ ಕಂಪಲ್ಸರಿ ಮಾಡಬೇಕು. ಯೋಚನೆ ಮಾಡಬೇಡಿ. ಚಾಯ್ಸನ್ನು ಮಾಡಿದ್ರೆ ಅಡ್ಮಿಷನ್ ಮಾಡ್ಕೊಳ್ಳೇಬೇಕು. ಆಮೇಲೆ KCETಗೆ ಹಿಂತಿರುಗಿ ಬರೋಂಗಿರೋದಿಲ್ಲ, ಅದು UG NEETನಲ್ಲಿ ಪಾರ್ಟಿಸಿಪೇಟ್ ಮಾಡೋ ಹಾಗಿರೋದಿಲ್ಲ. ಚಾಯ್ಸ್ 2, ಚಾಯ್ಸ್ 3 ದೀಸ್ ಆರ್ ದ ಸೇಫ್.
ಓಕೆ. ಚಾಯ್ಸ್ 2 ಹೋಲ್ಡಲ್ಲಿ ಇಟ್ಕೊಳ್ಳೋಕ್ಕಿದ್ರೆ ಮಾಡ್ಕೊಳ್ಬೋದು. ಚಾಯ್ಸ್ 3 ಸಿಕ್ಕಿರೋದನ್ನು ಸೀಟ್ ಡಿಲೀಟ್ ಮಾಡ್ಕೊಳ್ಬೇಕಂದ್ರೂ ಮಾಡ್ಬೋದು. ಓಕೆ. ಚಾಯ್ಸ್ 2 ಚಾಯ್ಸ್ 3 ಮಾಡಿರುವವರು ಅಥವಾ ಚಾಯ್ಸ್ 4 ಮಾಡಿರುವವರು ನೀವು MBBS ಮತ್ತು ಡೆಂಟಲ್ನಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೋದು. ಬಟ್ ಚಾಯ್ಸ್ 2 ಚಾಯ್ಸ್ 3 ಮಾಡಿರೋರು ಮಾತ್ರ ನೀವೇನಪ್ಪ ಅಂದರೆ 2 ಮತ್ತು 3 ಮಾಡಿರೋ ಮಾತ್ರ ಈ KCETನಲ್ಲಿ ಮಾತ್ರ ಪಾರ್ಟಿಸಿಪೇಟ್ ಮಾಡ್ಬೋದು. ಎರಡೂ ಕಡೆ ಪಾರ್ಟಿಸಿಪೇಟ್ ಮಾಡಬೇಕನ್ನೋ ಉದ್ದೇಶ ಇತ್ತು ಅಂದರೆ ಚಾಯ್ಸ್ 2 ಚಾಯ್ಸ್ 3 ಆಗ ಸೇಫ್, ರೈಟ್. ಸೊ ಏನೋ ಇದಾಗಿತ್ತು ಇಲ್ಲಿವರೆಗಿನ ಅಪ್ಡೇಟ್. ಸೊ ಇದೇ ರೀತಿ ಅಪ್ಡೇಟ್ ನೀಡ್ತಾ ಇರ್ತೇನೆ. ವಿಡಿಯೋ ಚೆನ್ನಾಗಿ ಅನಿಸ್ತು, ನಿಮಗೆ ಅರ್ಥ ಆಯಿತು ಅಂದರೆ ಕಮೆಂಟ್ ಸೆಕ್ಷನ್ನಲ್ಲಿ ನಿಮಗೆ ಏನಾದರೂ ಡೌಟ್ ಇದ್ದರೂ ಸಹ ನೀವು ಹಾಕ್ಬೋದು. ಓಕೆ. ಸೊ ವಿಡಿಯೋದಲ್ಲಿ ಇಷ್ಟೇ. ಚಾನಲ್ ಚೆನ್ನಾಗಿ ಅನಿಸಿತ್ತು ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿ ಅಪ್ಡೇಟ್ ನಾನು ನಿಮಗೆ ನೀಡ್ತಾ ಇರ್ತೇನೆ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಟೇಕ್ ಕೇರ್, ಬಾಯ್.